ಸರ್ ಮೆಣಸಲ್ಲಿ ಯಾವ್ಯಾವ ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ಸರ್ ಪನ್ನೀರು 1 ಇದೆ, ಪನ್ನೀರ್ 2 ಇದ್ದಾವೆ. ಆಮೇಲೆ ತುಂಬ ವೆರೈಟಿಗಳಿದ್ದಾವೆ. ಅದು ನಮ್ಮ ಭಾಗಕ್ಕೆ ಸೂಕ್ತವಲ್ಲ. ಅದು ನಮ್ಮ ಭಾಗಕ್ಕೆ ಪನ್ನೀರ್ 1 ಸೂಕ್ತ. ಯಾವುದು ನಮ್ಮ ಸಕಲೇಶಪುರ, ಚಿಕ್ಕಮಗಳೂರು, ಮಡಿಕೇರಿ ಭಾಗಕ್ಕೆ ಸೂಕ್ತ. ಈ ಅರೆಮಲೆನಾಡು, ಈ ಚಿತ್ರದುರ್ಗ, ದಾವಣಗೆರೆ, ಮೈಸೂರು, ರಾಮನಗರ ಈ ಭಾಗಕ್ಕೆ ಪನ್ನೀರ್ 2 ಹಾಕೋದು ಸೂಕ್ತ ಸರ್. ಯಾಕೆಂದರೆ ಆ ಕಡೆ ಎಲ್ಲ ಬಿಸಿಲು ಜಾಸ್ತಿ ಇದ್ದಾವೆ. ನಮ್ಮ ಭಾಗದಲ್ಲಿ ತುಂಬ ತಂಪಾದ ವಾತಾವರಣ ಇದೆ. ನಮ್ಮಲ್ಲಿ ಪನ್ನೀರ್ 1 ಹಾಕ್ತೀವಿ ಸರ್. ಯಾವ ತಿಂಗಳು ನಾಟಿ ಮಾಡಿದ್ರೆ ಒಳ್ಳೆ ಸೂಕ್ತ ತಿಂಗಳು? ಸರ್ ಮೇ, ಜೂನ್, ಜುಲೈ, ಆಗಸ್ಟು ಈ ಟೈಮಲ್ಲಿ ನಮ್ಮ ಅರೆಮಲೆನಾಡು, ಈ ಚಿತ್ರದುರ್ಗ, ದಾವಣಗೆರೆ, ಈ ರಾಮನಗರ, ಈ ಮೈಸೂರು ಭಾಗ ಕಡೆ ಹಾಕೋಕ್ಕೂ ಸೂಕ್ತವಾದ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಾವೆಲ್ಲ ಸೆಪ್ಟೆಂಬರು ಗೌರಿ ಗಣೇಶ ಹಬ್ಬ ಆದಮೇಲೆ ನಾವು ನೆಡೋಕ್ಕೆ ಮದರ್ ಪ್ಲ್ಯಾಂಟ್. ಮಳೆ ಕಮ್ಮಿ ಆದಂಗೆ, ಮಳೆ ಕಡಿಮೆ ಆದಾಗ ನಾವು ಹಾಕ್ತೀವಿ. ಯಾಕೆಂದರೆ ತುಂಬ ಮಳೆ ಇದೆ ನಮ್ಮಲ್ಲಿ. 120-150 ಇಂಚ್ ಮಳೆ ಹೊಡಿತೇವೆ. ಅದರಿಂದ ನಮ್ಮ ಚಿಕ್ಕಮಗಳೂರು, ಸಕಲೇಶಪುರ ಭಾಗ, ಮಡಿಕೇರಿ ಭಾಗ ಹಾಕಲ್ಲ ಈ ಟೈಮಲ್ಲಿ. ಸರ್ ಈಗ ರೈತರು ಅರೆಮಲೆನಾಡು ಸೈಡ್ ತಗೊಂಡೋಗೋಕ್ಕೆ ಎಷ್ಟು ತಿಂಗಳು ಗಿಡಗಳಾದರೆ ಒಳ್ಳೆಯದು ಸರ್? ಸೂಕ್ತವಾದ 4ರಿಂದ 5 ತಿಂಗಳು ಬೆಳೆ ತುಂಬ ಒಳ್ಳೆಯದು. 5 ತಿಂಗಳು ಬೆಳೆ ಇವೆಲ್ಲ ಈಗಿರೋವೆಲ್ಲ 5 ತಿಂಗಳು ಬೆಳೆಗಳು. ಇವೆಲ್ಲ ಇದಾವಲ್ಲ ನೋಡಿ, ಇವೆಲ್ಲ 5 ತಿಂಗಳು ಬೆಳೆ. ನೋಡಿ ಯಾವ ಥರ ಬೇರು ಬಂದಿದೆ. ಇನ್ನೊಂದು ತೋರಿಸ್ತೀನಿ. ಈಗ ನೆಡಕ್ಕೆ ಇದು ರೆಡಿ ಇದೆ? ರೆಡಿ ಇದೆ ಸರ್. ಎಷ್ಟು ಸಾವಿರ ಗಿಡ ರೆಡಿ ಇದೆ ಸರ್ ಈಗ? ಸರ್ ಈಗ 1.5 ಲಕ್ಷ ನೋಡಿ ಸರ್. ಈಗ ಲೈವಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಬೇರುಗಳಿದೆ ನೋಡಿ. ಫುಲ್ ರೌಂಡ್, ಫುಲ್ ಎಲ್ಲ ಅದೇ ಬೇರು. ಈ ಥರ ಗಿಡಗಳು. 1 ಎಕರೆಗೆ ಎಷ್ಟು ಗಿಡ ನೆಡ್ಬೋದು ಸರ್? ಸರ್ ಈಗ ಅವ್ರ ಮರ ಹೆಂಗಿದ್ದಾವೆ ಅಂತ ನೋಡ್ತಾರೆ ಸರ್. ಈಗ 1,000 ಗಿಡನೂ ನೆಡ್ಬೋದು, ಇಲ್ಲ 700-800 ಗಿಡನೂ ನೆಡ್ಬೋದು. ತುಂಬ ಅಡಿಕೆ ಗಿಡಕ್ಕೆ, ಯಾಕೆಂದರೆ ನಮ್ಮಲ್ಲಿ ಜಂಗಲ್ ಮರಗಳಿದ್ದಾವೆ. ಆ ಭಾಗದಲ್ಲೆಲ್ಲ ಅಡಿಕೆ ಇರೋದ್ರಿಂದ ಅಡಿಕೆ ಮರ ಗಿಡಗಳೇ ಹಾಕ್ಬೋದು ಅಂತ. ಈಗ ರೈತರು ತಗೊಂಡೋಗಿ ಯಾವ ರೀತಿ ನೆಡ್ಬೇಕು ಸರ್? ಸರ್ 1 ಅಡಿ ಗುಂಡಿ ತೆಗೆದು, ಅಗಲನೂ ಅಷ್ಟೇ ಸಾಕು. ಒಂದು 3/4 ಅಡಿ ಅಗಲ ಇದ್ದರೆ ಸಾಕು. ಮರದಿಂದ ಒಂದು ಫೀಟು ಹಿಂದೆನೇ ನೆಟ್ಟರೆ ಉತ್ತಮ. ಯಾಕೆಂದರೆ ಮರಕ್ಕೆ ಹಬ್ಬಬೇಕಲ್ಲ ಬೀಳು. ಅದರಿಂದ 1 ಫೀಟು ಹಿಂದೆ ನೆಡಬೇಕು. ಹಿಂದೆನೇ ನೆಟ್ಟರೆ ಒಳ್ಳೇದು. ಈಗ ಒಂದು 6 ತಿಂಗಳು ಯಾವ ರೀತಿ ನೋಡ್ಕೊಬೇಕು ಗಿಡನ ಸರ್? ಅದನ್ನು ನೀರು, ಪೌಷ್ಟಿಕಾಂಶ ಅಂದರೆ ನೀರಿನ ವ್ಯವಸ್ಥೆ ಅದಕ್ಕೆ ಚೆನ್ನಾಗಿರಬೇಕು. ಗೊಬ್ಬರ, ದನದ ಗೊಬ್ಬರ ಇದ್ದರೆ ತುಂಬ ಒಳ್ಳೆಯದು. ಯಾವುದಕ್ಕೆ ಮೆಣಸಿಗೆ ತುಂಬ ಚೆನ್ನಾಗಿ ಬರ್ತದೆ. ನೆರಳು ಎಷ್ಟು ಇರ್ಬೇಕು ಸರ್? ಪಣಿಯೂರು 1ಗೆ ನೆರಳು ಎಷ್ಟು ಇರಬೇಕು? ನೆರಳು ಇದ್ದಷ್ಟು ಒಳ್ಳೇದು ಸರ್. ಈಗ ದೊಡ್ಡದಾಗಂಟ ನೆರಳಿರಬೇಕು. ಆಮೇಲೆ ಒಂದು ಸ್ವಲ್ಪ ನೆರಳು ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಯಾಕೆಂದರೆ ಆ ಕಡೆ ಎಲ್ಲ ಅಡಿಕೆ ಹಾಕೋದ್ರಿಂದ ಅಲ್ಲಿ ಸೂಕ್ತ ಆಗುತ್ತೆ. ಒಂದು ವರ್ಷಕ್ಕೆಲ್ಲ ಒಂದು 8 ಫೀಟ್ ಬಂದುಬಿಡ್ತೇವೆ ಮೆಣಸು. 8 ಅಡಿ ಬರುತ್ತೆ. ಆಮೇಲೆ ಎಷ್ಟು ವರ್ಷಕ್ಕೆ ಫಲ ಬಿಡುತ್ತೆ ಸರ್ ಇದು? ಸರ್ 3 ವರ್ಷಕ್ಕೆಲ್ಲ ಫಲ ಬಿಡುತ್ತೆ. 3 ವರ್ಷಕ್ಕೆ? 2 ವರ್ಷಕ್ಕೆಲ್ಲ ದಾರ ಬಿಡ್ತೇವೆ, 3 ವರ್ಷಕ್ಕೆಲ್ಲ ಫಲ ಬಿಡುತ್ತೆ. ಯಾಕೆಂದರೆ ಬಿಟ್ಟಿದ್ದೇವೆ. ಈಗ ರಾಮನಗರದಲ್ಲಿ ಮೊನ್ನೆ ನನಗೆ ಅವ್ರು ತೊಗೊಂಡೋಗಿ 3 ವರ್ಷಕ್ಕೆ ಫಸಲು ಬಿಟ್ಟಿದ್ದಕ್ಕೆ ಮತ್ತೆ ಇವತ್ತು 2,000 ಗಿಡ ತೊಗೊಂಡೋಗಿದ್ದಾರೆ. ಇವತ್ತೇ ತೊಗೊಂಡೋಗಿದ್ದಾರೆ. ಅವರಿಗೆಲ್ಲ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ರೈತರಿಗೆ ಒಳ್ಳೆ ಕ್ವಾಲಿಟಿ ಗಿಡನೇ ಕೊಡ್ತೀವಿ ನೋಡಿ. ಈಗ ಇದರಲ್ಲಿ 2,000 ಗಿಡ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಎಲ್ಲ ರೈತರಿಗೆ ಸೆಲೆಕ್ಟ್ ಮಾಡಿ ಈ ಥರ ಎಲ್ಲ ಗಿಡಗಳು ಹಾಕಲ್ಲ ಅವರಿಗೆ. ಈ ಥರ ಎಲ್ಲ ಇನ್ನೂ ಬಂದಿಲ್ಲ, ಬರುತ್ತೆ ಇದು. ಈ ಥರ ಗಿಡ ಎಲ್ಲ ಹಾಕಲ್ಲ. ಬೆಳವಣಿಗೆ ಆಗಿಲ್ಲ. ಇದು ಬೆಳವಣಿಗೆ ಬರ್ತವೆ. 1-2 ತಿಂಗಳು ಹೋಗಬೇಕು, ಆಗ ನೀಟಾಗಿ ಬರ್ತವೆ. ರೈತರಿಗೆ ಒಳ್ಳೆಯದು ನೋಡಿ. ಈ ಥರ ಎಲ್ಲ ಇದನ್ನೇ ತಗೊಳ್ಳೋದಲ್ಲ, ಚೆನ್ನಾಗಿರೋ ಗಿಡಗಳು ತಗೋಬೇಕು. ಬೇರಿರ್ಬೇಕು ಸರ್. ಮೊದಲನೇಯಾಗಿ ಗಿಡದಲ್ಲಿ ಬೇರಿರಬೇಕು ಮೇನ್. ನೋಡಲಿ ಬೇರಿದೆ ನೋಡಿ, ಈ ಥರ ಬೇರು ಬೇಕು. ಸಣ್ಣ ಗಿಡ ಆದರೂ ಪರವಾಗಿಲ್ಲ, ಬೇರಿರಬೇಕು. ಬೇರಿರುಗಳನ್ನೇ ತಗೊಂಡ್ರೆ ರೈತರು ಚೆನ್ನಾಗಿ ಬರುತ್ತೆ. ರೈತರಿಗೆ ಒಳ್ಳೆಯದು. ಯಾಕೆಂದರೆ ಚೆನ್ನಾಗಿ ಬರುತ್ತೆ ಗಿಡ. ನೀವು ಬೇರಿಲ್ಲದೆ ಗಿಡ ತೊಗೊಂಡೋದ್ರೆ ಏನೂ ಪ್ರಯೋಜನ ಆಗೋಲ್ಲ ಸರ್. ಈಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್ ಟ್ರಾನ್ಸ್ಪೋರ್ಟೇಷನು ನಮ್ಮಲ್ಲಿ ರೈತರು ಯಾವುದೇ ಭಾಗದ, ಕರ್ನಾಟಕದಲ್ಲಿ ಯಾವುದೇ ಭಾಗ ಇರಲಿ, ಅಲ್ಲಿಗೆ ನಾವು ಡೋರ್ ಡೆಲಿವರಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ಬಲ್ಕಾಗಿ ತಗೊಳ್ಬೇಕಾಗುತ್ತೆ. 2,000-3,000 ಗಿಡಗಳು ತಗೊಳ್ತೀನಿ ಅಂದರೆ ಅವರಿಗೆ ಅವ್ರ ಮನೆ ಬಾಗಿಲಿಗೆ ಗಿಡಗಳನ್ನ ಕೊಡೋಕ್ಕೆ ವ್ಯವಸ್ಥೆ ನಾವು ಕೊಡ್ತೀವಿ ಸರ್. ಸರ್ ಇಲ್ಲೇ ಬಂದು ನೋಡಿ ರೈತರು ತಗೊಂಡು ಹೋಗ್ತೀನಿ ಅಂದರೆ ಯಾವ ರೀತಿ? ಖಂಡಿತ. ನಮ್ಮ ಸಕಲೇಶಪುರ ನಮ್ಮೂರು. ಅಲ್ಲಿಂದ ಸಕಲೇಶಪುರದಿಂದ 7 ಕಿಲೋಮೀಟ್ರ್ ಬಂದರೆ ನಮ್ಮೂರು ವಂಕ್ರವಳ್ಳಿ ಅಂತ. ಅಲ್ಲಿ ಸಿಗುತ್ತೆ ಸರ್ ಗಿಡಗಳು. ಎಷ್ಟು ಬೇಕಾದ್ರೂ ಸಿಗುತ್ತೆ ಸರ್. ಏಲಕ್ಕಿ ಸಿಗುತ್ತೆ, ಚಂದ್ರಗಿರಿ ಕಾಫಿ ಗಿಡ ಸಿಗುತ್ತೆ, ರೋಬಸ್ಟ್ ಗಿಡ ಸಿಗ್ತವೆ, ಸಿಯಂಟರ್ ಇದ್ದಾವೆ. ತುಂಬ ವೆರೈಟಿ ಗಿಡಗಳಿದ್ದಾವೆ. ನನ್ನ ಹತ್ರ ಒಂದು 3 ಲಕ್ಷ ಗಿಡಗಳು ಮಾಡಿದ್ದೀವಿ ನಾನು ಟೋಟಲ್. ಈಗ ಇದುವರೆಗೂ 3 ಲಕ್ಷ ಗಿಡಗಳಿದ್ದಾವೆ. ರೈತರು ನೋಡಬೇಕಾಗಿದ್ದು ಮೇನು ಬೇರುಗಳು. ಬೇರಿದೆಯಾ ಗಿಡದಲ್ಲಿ? ಬೇರಿಲ್ಲ ಅಂದರೆ ವೇಸ್ಟ್ ಸರ್ ಗಿಡ ಹಾಕೋದು. ಮೇಯ್ನು ಬೇರು ಬೇಕಾಗುತ್ತೆ ಸರ್. ನೋಡಿ ಈಗ ಕಾಫಿ ಪ್ಲ್ಯಾಂಟಲ್ಲಿ ನಾವು ನಮ್ಮ ತೋಟದಲ್ಲಿ ಇಲ್ಲಿ ಕುಯ್ದುಬಿಟ್ಟು ಈ ಥರ ಮದರ್ ಪ್ಲ್ಯಾಂಟು ಅಂದರೆ ಸಣ್ಣ ಗಿಡಗಳು ಬೀಜ ಹಾಕಿರ್ತೀವಿ. ಬೀಜದಲ್ಲಿ ಇದು ಈಗ ಗಿಡ ಆಗಿದೆ, ಸಣ್ಣ ಗಿಡ ಆಗಿದೆ. ಇದನ್ನ ತೊಗೊಂಡೋಗಿ ನಾವು ಬುಟ್ಟಿಗೆ ಹಾಕ್ತೀವಿ. ಬುಟ್ಟಿಗೆ ಹಾಕಿ 4 ತಿಂಗಳಿಗೆ ನಮಗೆ ಈ ರೇಂಜಿಗೆ 1.5 ಫೀಟ್ ಅಷ್ಟು ಬರ್ತವೆ. ಆಗ ರೈತರಿಗೆ ಗಿಡ ಹಾಕೋಕ್ಕೆ ಸೂಕ್ತವಾದ. ನೀವೇ ಗಿಡ ರೆಡಿ ಮಾಡ್ಕೊತೀರ? ನಾವೇ ರೆಡಿ ಮಾಡ್ಕೊತೀವಿ ಎಲ್ಲ. ನಾವು ಯಾವುದು ಹೊರಗಡೆ ತರಲ್ಲ, ನಮ್ಮದೇ ಬೀಜ ಇದನ್ನು ತಗೊಂಡು ತೋಟದಿಂದ. ಇಲ್ಲಿ ನಮ್ಮ ಪಕ್ಕದಲ್ಲಿ ಒಳ್ಳೆ ತೋಟಗಳಿದ್ದಾವೆ.
ಅವ್ರ ತೋಟದ ಬೀಜ ತಗೊಂಡು ನಾವು ಈ ಥರ ಮದರ್ ಪ್ಲಾಂಟ್ಸ್ ಮಾಡಿ ಆಮೇಲೆ ಬಾಸ್ಕೆಟಿಗೆ ಹಾಕ್ತೀವಿ. ಅದಾದಮೇಲೆ 4 ತಿಂಗಳಿಗೆ ಗಿಡ ರೆಡಿ ಆಗ್ತದೆ. ಗಿಡ ಕೊಡೋಕೆ ರೆಡಿ ಆಗ್ತವೆ. ರೈತರು ತಗೊಂಡೋಗಿ ನಡ್ಬೋದು, ನೇರವಾಗಿ ನಡ್ಬೋದು. ಸರ್ ಇದು ಕಾಳು ಮೆಣಸು ಎಷ್ಟು ವರ್ಷದ ಗಿಡ ಸರ್? ಸರ್ ನಾನು ಆಗಲೇ ನಮ್ಮ ನರ್ಸರಿಲಿ ಹೇಳಿದೆ 3 ವರ್ಷಕ್ಕೆ ಬರ್ತದೆ ಅಂತ. ನೋಡಿ ಇವತ್ತು 3 ವರ್ಷಕ್ಕೆ ಫಸಲು ಯಾವ ಥರ ಇದೆ ಅಂದರೆ ಇದರಲ್ಲಿ ಒಂದು 3 kg-ಯಿಂದ 4 kg ಹತ್ರ ಬಿಟ್ಟಿದೆ. ಯಾವುದು ಹಸಿ ಇದು. ಆಮೇಲೆ ಒಣಗಿದ ಮೇಲೆ 1 kg ಬರ್ತವೆ, 1-1.5 kg ಅಷ್ಟು ಬರ್ತವೆ. ಅಂದರೆ ಇದು 3 ವರ್ಷ ಫಸಲು ಮಿನಿಮಮ್. ಅಂದರೆ ಇದು ಒಂದು 10 ವರ್ಷಕ್ಕೆ ಹೋದರೆ ಒಂದು ಮರದಲ್ಲಿ 30-40 kg ಕುಯ್ಯಷ್ಟು ಫಸಲು ಬಿಟ್ಟಿರ್ತವೆ. ಯಾವ ವೆರೈಟಿ ಸರ್ ಇದು? ಇದು ಪನ್ನೀರ್ ಸರ್, ಪನ್ನೀರ್ ಒನ್ ಉತ್ತಮವಾಗಿ ಬೆಳೆ ಇದೆ ನೋಡಿ ಸರ್. ಈ 3 ವರ್ಷ ಸರ್ ಇದು. ನೋಡಿ ಚಿಕ್ಕ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. 3 ವರ್ಷಕ್ಕೆ ಇಷ್ಟು ಬಂದಿದೆ. ಎಲ್ಲಿ ನೀವು ಅರೆಮಲೆನಾಡಿಗೂ ಹಾಕಿದರೂ ಇದು ಇದೇ ಥರ ಬರುತ್ತೆ ಸರ್. ಜೂನ್ ತಿಂಗಳಲ್ಲಿ ಈ ಥರ ಕಾಳು ಬಿಟ್ಟಿದೆ. ಇನ್ನೊಂದು 3 ತಿಂಗಳು ಹೋದರೆ ಇನ್ನೂ ದಪ್ಪ ಆಗುತ್ತೆ. ಆದರೆ ನಮಗೆ ನಾವೆಲ್ಲ ಜನವರಿ ಫೆಬ್ರವರಿಲಿ ಪಿಕ್ ಮಾಡಿಬಿಡ್ತೀವಿ, ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಇಳ್ದಿರ್ಬೇಕು ನೋಡಿ ಯಾವ ಥರ ಇದೆ ನೋಡಿ ದಾರಗಳು. ಸರಿ ನೋಡಿ ಸರ್, ಇದು ನಿಂಬೆ ಗಿಡ. ಇದು ನಿಂಬೆ ಗಿಡ ನಮ್ಮ ಹತ್ರ ಸಿಗುತ್ತೆ ನೋಡಿ. ಇದು ಪ್ಯೂರ್ ನಾಟಿ, ನಮ್ಮ ಸಕಲೇಶ್ಪುರದಲ್ಲಿ ಪ್ಯೂರ್ ನಾಟಿ ಅಂತಾರೆ. ಯಾಕೆಂದರೆ ಇದು ನಮ್ಮ ಅರೆಮಲೆನಾಡು ಭಾಗಕ್ಕೂ ಆಗುತ್ತೆ. ಅದರಿಂದ ನೋಡಿ 3 ವರ್ಷದ ಗಿಡದಲ್ಲಿ ಯಾವ ಥರ ಫಸಲು ಬಿಟ್ಟಿದೆ ನೋಡಿ. ಇದು ನಿಮ್ಮ ಹತ್ರ ನಿಂಬೆಹಣ್ಣು ಗಿಡನೂ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. ನಾವು ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ. ಎಲ್ಲ ಗಿಡಗಳು ಸಿಗ್ತವೆ ಸರ್. ಎಲ್ಲ ಭಾಗಕ್ಕೂ ಆಗುತ್ತೆ? ಎಲ್ಲ ಭಾಗಕ್ಕೂ ಆಗ್ತವೆ. ಇದೇನು ನಿಂಬೆ ಗಿಡ ಬರೀ ಮಲೆನಾಡು ಭಾಗಕ್ಕಲ್ಲ, ಬರಡು ಭೂಮಿಗಳಿಗೂ ಹಾಕ್ಬೋದು ಅಂತ. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು 3 ವರ್ಷ ಗಿಡ, 3 ವರ್ಷದ ದಾಟಿದೆ ಸರ್. 4 ವರ್ಷ ಆಗಿದೆ ಸರ್ ಈಗ ಗಿಡಕ್ಕೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿ ಬಿಡ್ಬೋದು ಸರ್ ಇದು? ಸರ್ ಇದರಲ್ಲಿ ಒಂದು 1000 ಮೇಲೆ ಇದೆ ಸರ್ ಈಗ. ಈಗಿರೋದು ಇದು ವರ್ಷ ಇಡೀ ಬಿಡೋಂಥ ಫಸಲು ಸರ್ ಇದು. 1 ವರ್ಷ ಅಂತಲ್ಲ, ವರ್ಷ ಇಡೀ ಬಿಡ್ತಾನೆ ಇರುತ್ತೆ ಇದರಲ್ಲಿ. ಇದೇ ಮದರ್ ಪ್ಲಾಂಟ್ ಸರ್? ಇದೇ ಮದರ್ ಪ್ಲಾಂಟ್. ಅದು ಬೀಜ ತಗೊಂಡು ನಾವು ಇದರಲ್ಲೇ ಇದು ಮಾಡ್ತೀವಿ ಸರ್. ಕಾಳು ಮೆಣಸಿನ ಗಿಡಗಳನ್ನು ಯಾವ ರೀತಿ ರೆಡಿ ಮಾಡ್ಕೊತೀರಾ ಸರ್? ಯಾವ ಥರ ಅಂದರೆ ಈಗ ಈ ಗಿಡ ನೋಡಿ ಹೆಲ್ತಿಯಾಗಿದೆ. ಈ ಗಿಡ, ಈ ಗಿಡದಲ್ಲಿ ಚೆನ್ನಾಗಿದ್ದರೆ ಯಾವುದೇ ರೋಗ ಇಲ್ಲದಲೆ ಗಿಡಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ರನ್ನರ್ಸು ಇಲ್ಲಿ ಅಡಿಲಿದೆ ನೋಡಿ, ಈ ಥರ ರನ್ನರ್ಸ್ ಬಂದಿರ್ತವೆ ನೋಡಿ. ಇದು ನೋಡಿ ಈ ಥರ ಎಕ್ಸ್ಟ್ರಾ ಇಲ್ಲಿ ಹೋಗಿರುತ್ತೆ, ಅಡಿಲಿ ಹೋಗಿರುತ್ತೆ ನೋಡಿ. ಈ ಥರ ರನ್ನರ್ಸನ್ನು ನಾವು ನೋಡಿ ಈ ಥರ ಇದೆ. 2 ಗೆಣ್ಣೆ ಕಟ್ ಮಾಡ್ತೀವಿ. ಇಲ್ಲಿ ಕಟ್ ಮಾಡಿ 2 ಗೆಣ್ಣಿಗೆ ತೊಗೊಂಡೋಗಿ ನಾವು ಬಾಸ್ಕೆಟ್ ಇದೆಯಲ್ಲ ಆ ಬಾಸ್ಕೆಟಿಗೆ ಹಾಕ್ತೀವಿ. ಅದು ಹೆಲ್ತಿಯಾಗಿರಬೇಕು ನೋಡಿ. ಈ ಥರ ರನ್ನರ್ಸ್ ಇದೆಯಲ್ಲ, ಈ ಥರ ರನ್ನರ್ಸ್ನ ನಾವು ಕಾಳು ಮೆಣಸು ಗಿಡನೂ ಮಾಡ್ತೀವಿ. ಇದರೊಳಗೂ ಕಾಳು ಮೆಣಸು ಗಿಡ ಮಾಡ್ತೀವಿ? ಮಾಡ್ತೀವಿ. ಇದರಲ್ಲೇ ಮಾಡೋದು ಸರ್ ನಾವು. ಇದರಲ್ಲೇ ಮಾಡೋದು ನೀವು? ಇದರಲ್ಲೇ ಮಾಡೋದು. ಬೇರೆ ಟಾಪ್ ಶೂಟ್ ಇದ್ರೆ ತಗೊಳ್ತೀವಿ ನೋಡಿ. ಇದು ಟಾಪ್ ಶೂಟ್ ಇದ್ದಾವೆ ನೋಡಿ, ಇದು ಟಾಪ್ ಶೂಟ್ಗಳು. ಇದರಲ್ಲೂ ಕಟ್ ಮಾಡಿ ನಾವು ಮಾಡ್ತೀವಿ. ಯಾವುದು ಮಾಡಿದ್ರೆ ಒಳ್ಳೆಯದು ಸರ್? ಸರ್ ಎರಡೂ ಒಳ್ಳೇದು ಸರ್. ಎರಡೂ ಹೆಲ್ತಿಯಾಗಿ ಬರ್ತವೆ. ಗಿಡ ಹೆಲ್ತಿಯಾಗಿರ್ಬೇಕು ಮೇಯ್ನ್ ನೋಡಿ ಸರ್. ಇದು 3 ವರ್ಷ ಗಿಡ ಹೆಲ್ತಿಯಾಗಿದೆ. ಈ ಥರದ ಗಿಡದಲ್ಲೂ ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಬರ್ತವೆ. ಅಂದರೆ ಯಾವ ಗಿಡ ಬೇಗ ಫಲ ಬಿಡುತ್ತೆ ಅಂತ? ಟಾಪ್ ಶೂಟಲ್ಲಿ ಬೇರೆ ವಿಧಾನ ಇಲ್ಲ, ಕೆಳಗಡೆ ರೂಟಲ್ಲಿ ಒಂದೇ ವಿಧಾನ, ವ್ಯತ್ಯಾಸ ಏನಿಲ್ಲ, ಚೆನ್ನಾಗಿ ಬರ್ತವೆ. ಗಿಡ ಚೆನ್ನಾಗಿ ಬರ್ತವೆ, ಹೆಲ್ತಿಯಾಗಿ ಬರ್ತವೆ. ಅದೇ ನೋಡಿದ್ರಲ್ಲ ಯಾವ ಥರ ಇದೆ. 3 ವರ್ಷಕ್ಕೆ ಫಸಲು ಬಂದಿದೆ. ಆಗ ತೋರಿಸಿದ್ರು, ಹೇಳಿದ್ನಲ್ಲ 3 ವರ್ಷಕ್ಕೆಲ್ಲ ಫಸಲು ಬಂದಿದೆ ಸರ್. ನೋಡಿ ಇದು ಚಂದ್ರಗಿರಿ ಗಿಡ ಅಂತ. ನಮ್ಮಲ್ಲಿ ತುಂಬ ಸಕಲೇಶ್ಪುರ ಭಾಗದಲ್ಲಿ ಅರಬಿಕಾ ಅಂತ ಅದರಲ್ಲಿ ನಾವು ಚಂದ್ರಗಿರಿ ಅಂತ ಕರಿತೀವಿ ಇದನ್ನ. ಇದು ನೋಡಿ 4 ವರ್ಷದ ಗಿಡ ಇದು. 3.5-4 ವರ್ಷ ಆಗಿದೆ ಈಗ. 3.5-4 ವರ್ಷಕ್ಕೆ ನೋಡಿ ಇಷ್ಟು ಫಸಲು ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ 15 kg 20 kgನೂ ಬಿಡ್ತವೆ ಈಗ 3 ವರ್ಷ 4 ವರ್ಷಕ್ಕೆಲ್ಲ. ಅದು ನಮ್ಮಲ್ಲೂ ಚಂದ್ರಗಿರಿ ಗಿಡ ಸಿಗುತ್ತೆ. ಇದು ಅರೆಮಲೆನಾಡಿಗೂ ಆಗುತ್ತೆ. ಈ ಗಿಡದಿಂದನೇ ಪ್ಲಾಂಟೇಶನ್ ಮಾಡೋದು ನೀವು ಸರ್? 3 ವರ್ಷದ ಗಿಡದಲ್ಲಿ ಪ್ಲಾಂಟೇಶನ್ ಮಾಡೋಕ್ಕಾಗಲ್ಲ ಸರ್. ಒಂದು ಸ್ವಲ್ಪ ಬಲಿಬೇಕು. ಒಂದು 10 ವರ್ಷ ಗಿಡದಲ್ಲಿ ಅರಬಿಕ್ ಗಿಡ, 10-15 ವರ್ಷ ಗಿಡದಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಈ ಗಿಡದಲ್ಲಿ ತಗೊಳ್ಳೋದ, ಯಾಕೆಂದರೆ ಬೀಜ ಇದು ಎಳೆದಿರ್ತದೆ. ಅದರಿಂದ ಗಿಡ ಚೆನ್ನಾಗಿ ಬರಲ್ಲ ಚೆನ್ನಾಗಿ. ಅದರಿಂದ ನಾವು ಇದರಲ್ಲಿ ತಗೊಳ್ಳಲ್ಲ, ಸೀಡ್ಸ್ ತಗೊಳ್ಳಲ್ಲ. ಸರಿ ಸರ್. ಇದು ಎಲ್ಲ ವೆದರ್ಗೂ ಆಗುತ್ತೆ? ಎಲ್ಲ ವೆದರ್ಗೂ ಆಗುತ್ತೆ ಸರ್. ನೀವು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ನಮ್ಮ ಕರ್ನಾಟಕ ಭಾಗದಲ್ಲಿ ಯಾವ ಭಾಗಕ್ಕೆ ಹಾಕಿದರೂ ಚೆನ್ನಾಗಿ ಬರ್ತವೆ. ಆದರೆ ಈ ಥರ ವಾತಾವರಣ ವೆದರ್ ಕೂಲಾಗಿರಬೇಕು, ಮರ ಇರಬೇಕು. ಮರ ಅಂದರೆ ಅಡಿಕೆ ಗಿಡದ ಬಡ್ಡೆಲೂ ಹಾಕ್ಬೋದು, ಇದೇನು ತೊಂದರೆ ಇಲ್ಲ. ಇದೆಲ್ಲ ಎಕರೆಗೆ 1200 ಗಿಡ ಹಾಕ್ಬೋದು. ಟೋಟಲಿ 1200 ಗಿಡ ಎಕರೆಗೆ ಹಾಕ್ಬೋದು. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ದೊಡ್ಡದಾಗಿ, ರೋಬಸ್ಟಾ ಅಂತ. ಅದೆಲ್ಲ ಎಕರೆಗೆಲ್ಲ 450ರಿಂದ 500 ಅಡಿಗೆ 500 ಗಿಡ ಹಾಕ್ಬೋದು. ಸರ್ ಇದು ಯಾವ ಕಾಫಿ ಗಿಡ ಸರ್? ಇದು ಚಂದ್ರಗಿರಿ ಗಿಡ ಅಂತ. ಇದು ಈಗ ನೋಡಿ ರೈತರು ಈಗ ಸೂಕ್ತ ಟೈಮ್ ಇದು ಹಾಕೋಕ್ಕೆ. ಇದು 6 ತಿಂಗಳ ಗಿಡ. ಈಗ ನಾಟಿ ಮಾಡೋಕ್ಕೆ ಚೆನ್ನಾಗಿದೆ ಈಗ ಹಾಕೋಕ್ಕೆ. ಇದು 3 ವರ್ಷಕ್ಕೆ ನಾವು ನೋಡಿದಾಗ ಅಲ್ಲಿ ತೋರಿಸ್ತೆ ಇಲ್ಡನ್ನ ಯಾವ ಥರ ಬಂದಿದೆ. ಇದು ಚಂದ್ರಗಿರಿ ಗಿಡನೇ, ಆ ಗಿಡನೇ ಇದೇ ಗಿಡ.
ಅಂದರೆ 3 ವರ್ಷಕ್ಕೆ ಯಾವ ಥರ ಫಸಲು ಬರುತ್ತೆ ಅಂತ ನೀವು ಅಲ್ಲಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇದನ್ನ ನೀವೇ ರೆಡಿ ಮಾಡ್ಕೊಂಡು ಬೀಜ ತಗೊಂಡು ಒಂದು 15 ವರ್ಷದ ಗಿಡ ಇದನ್ನು ಬೀಜ ತಗೊಂಡು ನಾವೇ ಮದರ್ ಪ್ಲ್ಯಾಂಟ್ ಮಾಡಿ ಅದನ್ನು ಸಸಿಯಾಗಿ ಮಾಡಿ ಕನ್ವರ್ಟ್ ಮಾಡ್ತೀವಿ. ಇದು ಕರೆಕ್ಟಾಗಿ ಈಗ 4 ತಿಂಗಳು ರೆಡಿ ಆಗೋದ್ಮೇಲೆ 4 ತಿಂಗಳದ ಗಿಡ ಈಗ ಇದು 3 ವರ್ಷಕ್ಕೆ ಫಲ ಬಿಡುತ್ತೆ. 3 ವರ್ಷಕ್ಕೆ ಫಸಲು ಬಿಡುತ್ತೆ ಸರ್. ಇದು ಈಗ ಇವತ್ತಿನ ರೇಟು ಇದನ್ನು ಹೆಂಗೆ ಆಗಿದೆ ಅಂದರೆ ಇವತ್ತು ಚಿನ್ನದಕ್ಕಿಂತ ಜಾಸ್ತಿ ರೇಟ್ ಆಗಿದೆ. ರೈತರು ಇದನ್ನೇ ಜಾಸ್ತಿ ಹಾಕ್ತಾರೆ, ಚಂದ್ರಗಿರಿ ಗಿಡನೇ ಹಾಕ್ತಾರೆ. ಯಾಕೆಂದರೆ ಇವತ್ತು 28,000 ಒಂದು ಚೀಲ, 50 kg ಚೀಲಕ್ಕೆ 28,000 ರೂಪಾಯಿ ಇದೆ ಸರ್. ಎಲ್ಲ ವೆದರ್ಗೂ ಆಗುತ್ತೆ 100% ಎಲ್ಲ ವೆದರ್ಗೂ ಹಾಕಿದ್ದಾರೆ. ತುಂಬ ಜನ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಹಾಕಿದ್ದಾರೆ, ಮಂಡ್ಯದಲ್ಲೂ ಹಾಕಿದ್ದಾರೆ ಇದು ಗಿಡ ಚಂದ್ರಗಿರಿ. ಮತ್ತು ಅದು ಇನ್ನೊಂದು ಇದ್ದರೆ ರೋಬಸ್ಟ್ ಗಿಡನೂ ಹಾಕ್ಬೋದು. ನಮ್ಮಲ್ಲಿ 2 ವಿಧ ಬರ್ತವೆ, ರೋಬಸ್ಟ್ ಗಿಡ ರೋಬಸ್ಟಾ, ಆಮೇಲೆ ಚಂದ್ರಗಿರಿ ಅರಬಿಕಾದಲ್ಲಿ ಚಂದ್ರಗಿರಿ ಅಂತ. ಸರಿ ಸರ್, ಏನು ವ್ಯತ್ಯಾಸ ಸರ್ ಅದಕ್ಕೆ? ಅದು ಒಂದು 10 ಅಡಿಗೆ ಹಾಕಬೇಕು, ಇದು 5 ಅಡಿಗೆ ಹಾಕೋದು. ಇದು 5 ಅಡಿಗೂ 5 ಅಡಿಗೆ 1 ಎಕರೆಗೆ 1200 ಗಿಡ ಹಾಕ್ಬೋದು. ಅಷ್ಟು ಹಿಡಿಸುತ್ತೆ 1200 ಗಿಡ ಕರೆಕ್ಟಾಗಿ. ನಾವು ನಮ್ಮ ಭಾಗದಲ್ಲೆಲ್ಲ ಒಂದೊಂದು ಎಕರೆಗೆ ಪಾರ್ಚ್ಮೆಂಟ್ ಅಂತ ನಾವು ಕರಿತೀವಿ, ಬೀಜ ಕರಿತೀವಿ. ಅಂದರೆ ಬೀಜ ಸಿಪ್ಪೆ ಸುಲಿದ ಮೇಲೆ ಬೀಜ ಬರುತ್ತಲ್ಲ ಅದನ್ನು 40 ಚೀಲನೂ ಕುಯ್ತಿದ್ದಾರೆ, 35 ಚೀಲನೂ ಕುಯ್ತಾರೆ, 30 ಚೀಲನೂ ಕುಯ್ತಾರೆ. ಅಲ್ಲಿ ಲೆಕ್ಕ ಮಾಡ್ಕೊಂಡು 1 ಎಕರೆಗೆ ಎಷ್ಟು ಬೆಳಿಬೋದು ಅಂದರೆ ಒಂದು 30 ಚೀಲಕ್ಕೆ ಒಂದು ಚೀಲಕ್ಕೆ 28,000 ಅಂದರೆ 10 ಚೀಲಕ್ಕೆ 2,80,000 ಆಯಿತು. 7.5 ಲಕ್ಷ ರೂಪಾಯಿ ಆಗುತ್ತೆ 1 ಎಕರೆಗೆ ನಾನು ಹೇಳಿದ್ದು ಮಿನಿಮಮ್. ಇನ್ನೂ ಅತಿ ಇದು ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ ಒಂದು 6 ಲಕ್ಷ ರೂಪಾಯಿ ದುಡಿಬೋದು 1 ಎಕರೆಯಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ಎಷ್ಟು ಸಾವಿರ ಗಿಡ ಇದೆ ಸರ್? ಇಲ್ಲಿ ಒಂದು 2 ಲಕ್ಷ ಗಿಡ ಇದೆ ಟೋಟಲ್. 2 ಲಕ್ಷ ಗಿಡ ರೆಡಿ ಇದೆ. ರೈತರು ನೇರವಾಗಿ ತೊಗೊಂಡೋಗಿ ಹಾಕೋದಷ್ಟೇ, ಇನ್ನೇನು ಬೇರೆ ಏನು ಕೆಲಸ ಇಲ್ಲ. ಪ್ಲಾಸ್ಟಿಕ್ ಓಪನ್ ಮಾಡೋದು, ಹಾಕೋದಷ್ಟೇ. ಮತ್ತು ಏನು ನಮ್ಮ ರೈತರು ಈಗ ನಾನು ಒಂದು 15 ವರ್ಷದಿಂದ ಬಿಸ್ನೆಸ್ ಮಾಡ್ತೀನಿ. ನನ್ನ ಹತ್ರ 1,000 ತಗೊಳ್ಳೋರು ನೆಕ್ಸ್ಟ್ ವರ್ಷ ಬಂದು 2,000 ಗಿಡ ತಗೊಳ್ತಿದ್ದಾರೆ. ಆ ಥರ ನಮ್ಮಲ್ಲಿ ಗಿಡಗಳು ಎಲ್ಲಿ ಹೋದರೂ ಗಿಡಗಳು ಚೆನ್ನಾಗಿ ಕ್ವಾಲಿಟಿ ಗಿಡಗಳು ಕೊಡ್ತೀವಿ. ಅದೇ ಥರ ರೈತರು ಅಷ್ಟೇ 1 ವರ್ಷ ಬಿಟ್ಟು ಮುಂದಿನ ವರ್ಷ ನಮ್ಗೆ ಗಿಡ ಬೇಕು ಅಂತಲೇ ಹೇಳ್ತಾರೆ, ಹೊರತು ಬೇಡ ಅಂತ ಹೇಳಲ್ಲ. ರೆಫರ್ ಮಾಡ್ತಾರೆ ಸರ್. ಚೆನ್ನಾಗಿದೆ ಗಿಡ. ತುಂಬ ಜನ ನನಗೆ ಈ ಭಾಗದಿಂದ ತುಂಬ ಜನ ನಮಗೆ ಬೇರೆ ಕಡೆಯಿಂದನೇ ತುಂಬ ಜನ ಬಂದು ತೊಗೊಂಡು ಹೋಗ್ತಾರೆ ಗಿಡನ. ಇಲ್ಲಿ ನಾವು ಡೆಲಿವರಿ ತುಂಬ ಕೊಟ್ಟಿರೋದು, ಅವ್ರು ಕಡಿಮೆ ಇಲ್ಲಿ ಬಂದಿರೋದು ನಂಬಿಕೆನೂ ಉಳಿಸ್ಕೊಂಡಿದ್ದೀವಿ ಸರ್. ಅದೇ ಥರ ನಾಟಿ ಎಲ್ಲ ಯಾವ ರೀತಿ ಸರ್? ಇದು ನಾಟಿ ಯಾವ ರೀತಿ ಮಾಡ್ತೀರಾ? ನಾಟಿ ಸರ್, ಈಗ ನಾವು ಒಂದು 12 ವರ್ಷದ ಗಿಡನ ನಾವು ಅದು ಚಂದ್ರಗಿರಿಲಿ 12 ವರ್ಷ 13 ವರ್ಷ ಗಿಡದಲ್ಲಿ ನಾವು ಹಣ್ಣನ್ನು ತಗೊಂಡು ಸೀಡ್ಸ್ನ ಇದು ಮಾಡಿ ಆಮೇಲೆ ನಾವು ಭೂಮಿ ಒಳಗೆ ಹಾಕಿ ಅದನ್ನು ಬೀಜ ಹಾಕ್ಬಿಟ್ಟು ಬುಟ್ಟಿ ಒಳಗೆ ಹಾಕ್ತೀವಿ. ಇದು ಅಷ್ಟೇ ರೋಬಸ್ಟ್ ಗಿಡ. ಅದು ಒಂದು 30 ವರ್ಷದ ಗಿಡದನ್ನ ನಾವು ಒಂದು ಬಲ್ತಿರ್ಬೇಕು ಗಿಡನ, ಅದನ್ನು ತಗೊಂಡು ಇದು ಮಾಡ್ತೀವಿ ಸರ್. ಈಗ ರೈತರು ನಿಮ್ಮ ಹತ್ರ ತಗೊಂಡೋಗಿ ಅವ್ರು ಯಾವ ರೀತಿ ನೋಡ್ಕೊಬೇಕಾಗತ್ತೆ ನಾಟಿ ಸರ್? ಮೇಯ್ನ್ ಆಗಿ ಇದೆ, ಮೊದಲನಾಗಿ ಅದೇ ಇದಕ್ಕೆ ಅರಬಿಕಾ ಅನ್ನೋದಕ್ಕೆ ನೆರಳು ಬೇಕು, ಇದಕ್ಕೆ ರೋಬಸ್ಟ್ ಅನ್ನೋದಕ್ಕೆ ನೆರಳಿನ ಅವಶ್ಯಕತೆ ಇಲ್ಲ. ಇದಕ್ಕೆ ಮೇಯ್ನ್ ನೆರಳು ಬೇಕು ಸರ್. ನೆರಳಲ್ಲಿ ಹಾಕ್ಬೋದು. ಅಡಿಕೆ ಗಿಡದ ಬಡ್ಡೆ ಹಾಕ್ಬೋದು ಸರ್. 5 ಅಡಿಗೆ ಹಾಕಿರೋ ತೊಂದರೆ ಇಲ್ಲ, ಅಲ್ಲ 6 ಅಡಿ ಹಾಕಿರೋ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಸರ್. ಸರ್, ಈಗ ರೈತರು ಅವರೇ ಬಂದು ನೋಡಿ ಗಿಡ ತಗೊಂಡು ಹೋಗ್ತೀನಿ ಅಂದರೆ ಯಾವ ರೀತಿ ಬರ್ಬೇಕು ಸರ್? ಸರ್, ದೂರ ಇರ್ತಾರಲ್ಲ ಅವರಿಗೆಲ್ಲ ಹಾಸನಿಂದ ನಮ್ಮ ಬಾಳುಪೇಟೆ ಅಂತ ಇದೆ. ಬಾಳುಪೇಟೆಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಒಂಕ್ರವಳ್ಳಿ ಅಂತ. ಒಂಕ್ರವಳ್ಳಿಲಿ ಬಂದರೆ ಅಲ್ಲಿ ಯಶ್ವಿಕ ನರ್ಸರಿ ಅಂದರೆ ಯಾರು ತೋರಿಸ್ತಾರೆ. ಅಲ್ಲಿ ಬಂದು ನಾವು ಅವ್ರಿಗೆ ನೇರ ರೈತರಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಅವ್ರಿಗೆ ಆಗಲಿಲ್ಲ ಅಂದರೆ, ಈಗ ಯಾವುದೋ ಒಂದು ಬಳ್ಳಾರಿಲೇ ಇದ್ದರು, ಇಲ್ಲ ತುಮಕೂರ್ಲಿದ್ರು, ಇಲ್ಲ ಮೈಸೂರಲ್ಲಿದ್ದರು, ಆ ಭಾಗಕ್ಕೆ ನಾವು ಡೋರ್ ಡೆಲಿವರಿ ಕೊಡೋಕ್ಕೂ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಸ್ವಲ್ಪ ಗಾಡಿ ಚಾರ್ಜು ಅದೆಲ್ಲ ಬಾಡಿಗೆ ಕೊಡಬೇಕಾಗುತ್ತೆ. ಎಲ್ಲಿಂದ ನಮ್ಮ ಕರ್ನಾಟಕ ಭಾಗದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಡೋರ್ ಡೆಲಿವರಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದರೆ ಒಂದು 2,000-3,000ಗಳ ಸಸಿಗಳನ್ನ ತಗೊಳ್ಬೇಕಾಗುತ್ತೆ. ಸರ್, ಈಗ ಅಡಿಕೆ, ಮೆಣಸು, ಕಾಫಿ ಬಿಟ್ಟು ಬೇರೆ ಏನು ಸಿಗುತ್ತೆ ಸರ್ ನಿಮ್ಮ? ಸರ್, ನಮ್ಮಲ್ಲಿ ಅಡಿಕೆ, ಮೆಣಸು, ಕಾಫಿ, ಏಲಕ್ಕಿ, ಕಿತ್ತಳೆ ಗಿಡ, ಸಿಲ್ವರ್ ಗಿಡ, ಜಾಯಿಕಾಯಿ, ಲವಂಗ, ಅಡಿಕೆ ಮತ್ತು ನಿಂಬೆ ಗಿಡ, ಎಲ್ಲ ಫ್ರೂಟ್ಸ್ ಗಿಡ ಯಾವುದು ಬೇಕೋ ಅದೆಲ್ಲ ಸಿಗುತ್ತೆ ಸರ್. ನಮಗೆ ಎಲ್ಲ ಸಿಗುತ್ತೆ ಸರ್, ಖಂಡಿತ. ನಿಮ್ಮ ಹತ್ರ ಬಂದರೆ ಎಲ್ಲ ಗಿಡಗಳನ್ನು ನಾವು ನಮ್ಮ ಸ್ಪಾಟಲ್ಲಿ ಕೊಡ್ತೀವಿ ಸರ್. ಸರಿ ಸರ್. ಬೇಕಾದ್ರೆ ಡೆಲಿವರಿ ಕೊಡಿ ಅಂದರೆ ಡೆಲಿವರಿ ಕೊಡೋಕ್ಕೂ ನಾವು ಇದು ಕೊಡ್ತೀವಿ ಸರ್.